ಜನಜಾಗೃತಿ ಸೇವಾ ಟ್ರಸ್ಟ್ನಿಂದ ಬಡ ಕುಟುಂಬದ ವಿವಾಹಕ್ಕೆ ದಿನಸಿ ಸಾಮಗ್ರಿಗಳ ನೆರವು. ಹೊಸಕೋಟೆ ತಾಲೂಕಿನಲ್ಲಿ ಜನಜಾಗೃತಿ ಸೇವಾ ಟ್ರಸ್ಟ್ ಕಳೆದ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಎಲ್ಲ ವಲಯಗಳಲ್ಲಿಯೂ ತನ್ನದೇ ಆದ ಸೇವೆಯನ್ನು ಮಾಡುವ ಮುಖಾಂತರವಾಗಿ ಮನೆ ಮಾತಾಗಿದ್ದು, ಇಂದು ಹೊಸಕೋಟೆ ನಗರದ ಕುರುಬರಪೇಟೆ ವಾಸಿಯಾಗಿದ್ದ ಒಬ್ಬ ಯುವಕ ಗಾರೆ ಕೆಲಸದಲ್ಲಿ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವರ ಮದುವೆಗಾಗಿ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ JM ಹಸೇನ್ ರವರು ದಿನಸಿ ಸಾಮಗ್ರಿಗಳನ್ನು ನೆರವಾಗಿ ನೀಡಿ ಸರಳ ವಿವಾಹಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಭಾರತ ದೇಶದ ಸಂಪ್ರದಾಯದಲ್ಲಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎನ್ನುತ್ತಾರೆ. ಆದರೆ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ JM ಹಸೇನ್ ರವರು ಈ ಬಡ ಕುಟುಂಬಕ್ಕೆ ದಿನಸಿ ಸಾಮಗ್ರಿಗಳ ನೆರವನ್ನು ನೀಡುವ ಮುಖಾಂತರವಾಗಿ ಮಾನವೀಯತೆಯನ್ನು ಮೆರೆದು ಸರಳ ವಿವಾಹಕ್ಕೆ ಬುನಾದಿ ಹಾಕಿದ್ದಾರೆ. ಮದುವೆ ಗಂಡು ತಿಳಿಸುವಂತೆ ಕೊರೋನಾ ವೈರಸ್ಸನ್ನು ನಿಯಂತ್ರಿಸುವ ಸಲುವಾಗಿ 2 ತಿಂಗಳಿನಿಂದ ಲಾಕ್ಡೌನ್ ಮಾಡಿದ್ದರ ಪರಿಣಾಮವಾಗಿ ಕೆಲಸವಿಲ್ಲದೆ ನನಗೆ ಯಾವುದೇ ಆದಾಯವಿಲ್ಲದಂತಾಗಿತ್ತು. ನಮ್ಮ ತಾಯಿ ಮನೆಗೆಲಸ ಮಾಡಿ ಅಷ್ಟೋ ಬಂದ ಆದಾಯದಿಂದ ಬಾಡಿಗೆ ಮನೆಯಲ್ಲಿ ನೆಲೆಸಿ ಜೀವನ ಸಾಗಿಸುತ್ತಿದ್ದೆವು. ಇದೇ ಸಂದರ್ಭದಲ್ಲಿ ಮದುವೆ ಸೆಟ್ಟಾಗಿದ್ದರಿಂದ ನಮಗೆ ಆರ್ಥಿಕ ಕಷ್ಟ ಎದುರಾಯಿತು. ಈ ನಿಟ್ಟಿನಲ್ಲಿ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ JM ಹಸೇನ್ ರವರು ದಿನಸಿ ಸಾಮಗ್ರಿಗಳನ್ನು ಕೊಡಿಸಿ ನಮಗೆ ತುಂಬ ನೆರವು ನೀಡಿದ್ದಾರೆಂದು ಅಭಿನಂದನೆ ಸಲ್ಲಿಸಿದರು. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಕೋವಿಡ್-19 ಈ ಸಮಸ್ಯೆಯಲ್ಲಿ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಒಂದು ಬಡ ಕುಟುಂಬಕ್ಕೆ ವಿವಾಹ ಮದುವೆ ಕಾರ್ಯಕ್ರಮದ ಸಮಯದಲ್ಲಿ ದಿನಸಿ ಸಹಾಯವನ್ನು ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ JM ಹಸೇನ್ ರವರು ಈ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ, ಆಯುಷ್ಯ ಆರೋಗ್ಯ ಸಮೃದ್ಧಿಯಾಗಿ ನೀಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ನಮ್ಮ ಮಗ ಗಾರೆ ಕೆಲಸ ಕೊಟ್ಟವ್ರೆ, ನಾವು ಮನೆ ಕೆಲಸ ಬರ್ತೀವಿ ಸಹಾಯ ಮಾಡ್ತಾರೆ. ನನ್ನ ಮಗಕ್ಕೆ ಮದುವೆ ಸತ್ತಾಯ್ತು, ಯಾಕೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಕೆಲಸ ಇಲ್ಲ, ಈ ಹೆಣ್ಣವ್ರು ಬಂದು ಸಹಾಯ ಮಾಡಿಲ್ಲ. ಜನಜಾಗೃತಿ ಸೇವಾ ಟ್ರಸ್ಟ್ ಅಧ್ಯಕ್ಷರು. ಇವತ್ತು ಲಾಕ್ಡೌನ್ ಆಗಿ ಎಲ್ರಿಗೂ ತೊಂದರೆ ಆಗಿದೆ. ಇವಾಗ ಇವರು ಪಾಪ ಗಾರೆ ಕೆಲಸ ಮಾಡೋರು ಹುಡುಗ ಮದುವೆ ಫಿಕ್ಸ್ ಆಗಿತ್ತು. ಅವರು ನಮ್ಮ ಹೇಮಂತ್ ಅವರು ಫೋನ್ ಮಾಡಿ ಹಿಂಗೆ ಮದುವೆ ಫಿಕ್ಸ್ ಆಗಿದೆ, ಬಡವರು ಮನೆ ಮುಂದೆ ದೇವಸ್ಥಾನದಲ್ಲಿ ಮದುವೆ ಆಗ್ತಾಯಿದೆ, ಮನೆ ಮುಂದೆ ಚಟ್ ಥರ ಏನು ಇದು ಮಾಡಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಬಂದು ನಮ್ಮಿಂದ ಆಗೋ ಸಹಾಯ ಜನಜಾಗೃತಿ ಸೇವಾ ಟ್ರಸ್ಟ್ ಕಡೆಯಿಂದ ಆಗೋ ಸಹಾಯ ಹಾಕಿ ಏನೋ ಅವ್ರಿಗೆ ಏನು ಮದುವೆ ಐಟಮ್ ಬೇಕು ಅಷ್ಟು ಕೊಡಿಸಿದ್ದೀವಿ. ಇನ್ನು ಮುಂದಕ್ಕೆ ಅವ್ರಿಗೆ ಕೊಡ್ತೀನಿ ಅಂತ ಮಾತು ಕೊಡ್ತಾಯಿದ್ದೀನಿ. ಇನ್ನಾಗಲಿ 100 ವರ್ಷ ಅವರು ಅನ್ಯೋನ್ಯವಾಗಿ ಇರಲಿ ಅಂತ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ.